ಮೈಸೂರಲ್ಲೇ ಈಗ ಬೀಡು ಬಿಟ್ಟಿದ್ದು ಶತಾಯ ಗತಾಯ ಕ್ಷೇತ್ರವನ್ನ ವಶಪಡಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ರಂಗೇರ್ತಾ ಇದೆ ಮೈಸೂರು ಲೋಕಸಭಾ ಕ್ಷೇತ್ರ. ಆಪರೇಷನ್ ಕಾಂಗ್ರೆಸ್ ನಡುವಲ್ಲೇ ವಿಜಯೇಂದ್ರ ಎಂಟ್ರಿ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ತವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಂಟ್ರಿ ಕೊಡ್ತಾ ಇದ್ದು ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಿಂದ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ದರ್ಶನದ ಬಳಿಕ ಆರಂಭ ಮಾಡಿದ್ದಾರೆ ಪ್ರಚಾರವನ್ನ. ಸೊ ಮೈಸೂರು ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇದೆ. ಒಂದು ಕಡೆ ಅಭ್ಯರ್ಥಿ ರಾಜವಂಶಸ್ಥ ಯದುವೀರವರು ಮೈತ್ರಿ ಕಡೆಯಿಂದ, ಬಿಜೆಪಿ ಕಡೆಯಿಂದ, ಮಗದೊಂದು ಕಡೆ ಸಿದ್ದರಾಮಯ್ಯ ಶತಾಯಗತಾಯ ಆಡಳಿತದಲ್ಲಿದ್ದೀವಿ ಮತ್ತು ತನ್ನ ತವರು ಕ್ಷೇತ್ರ ಬಿಟ್ಕೊಡ್ಲೇಬಾರ್ದು ಅಂತ ಅವರು ಅವರದೇ ಆದಂತಹ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಹೀಗಿರುವಾಗ ನಾಡದೇವತೆ ಚಾಮುಂಡೇಶ್ವರಿಗೆ ಅಂದ್ರೆ ಆಕೆಯ ಸನ್ನಿಧಿಗೆ ಹೋಗಿ ಕೈ ಮುಗಿದು ಎಲ್ಲವೂ ಒಳ್ಳೇದಾಗ್ಲಿ ಅಂದ್ಕೊಂಡು ಪ್ರಚಾರಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇದರ ನಡುವಲ್ಲೇ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಹಾಗೆ ಚಿಕ್ಕ ಪುಟ್ಟ ಲೋಕಲ್ ಲೀಡರ್ಸ್ಗಳನ್ನೆಲ್ಲ ಸಿದ್ದರಾಮಯ್ಯ ಯಡಿಯೂರಪ್ಪ ಅವರ ಆಪ್ತರನ್ನೆಲ್ಲ ಹೇಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವಲ್ಲೇ ವಿಜಯೇಂದ್ರ ಅವರ ಎಂಟ್ರಿ ಸಾಕಷ್ಟು ಕುತೂಹಲ ಮೂಡಿಸ್ತದೆ. ವಾಪಸ್ ಅವ್ರನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವನ್ನಕ್ಕಿಂತ ತಮ್ಮ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತಹ ಕೆಲಸ ಮಾಡ್ತಾರ, ಸಿದ್ದರಾಮಯ್ಯಗೆ ಟಕ್ಕರ್ ಕೊಡ್ತಾರ, ಸಿದ್ದರಾಮಯ್ಯ ಅವರ ತಂತ್ರಗಳನ್ನೆಲ್ಲ ಫೇಲ್ ಮಾಡ್ತಾರ, ಇದು ಕುತೂಹಲ ಮೂಡಿಸ್ತಾ ಇದೆ. ಅಪ್ಪನಂತೆ ಮಗನೂ ಕೂಡ ಇಂತಹ ವಿಚಾರದಲ್ಲಿ ಬಹಳ ಚಾಕಚಕ್ಯತೆಯನ್ನು ಹೊಂದಿದ್ದಾರೆ. ಒಂದು ಕಡೆಯಿಂದ ಅಸಮಾಧಾನ ಎಲ್ಲೆಲ್ಲಿ ಇದೆ, ಭುಗಿಲೇಳ್ತಾ ಇದೆ, ಬಂಡಾಯ ಎದ್ದಿದ್ದಾರೆ, ಪಕ್ಷೇತರವಾಗಿ ನಿಂತ್ಕೊಳ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಅಪ್ಪ ಮಗ ಒಟ್ಟಾಗಿ ನಿಂತು ಒಟ್ಟಾಗಿ ಹೋಗಿ ಸಮಾಧಾನ ಪಡಿಸೋ ಕೆಲಸ ನಿನ್ನೆಯಿಂದಲೂ ಕೂಡ ಆರಂಭ ಮಾಡಿದ್ದಾರೆ. ನಿನ್ನೆ ಅಲ್ಲ, ಕಳೆದ 2-3 ದಿನದಿಂದ. ಸೊ ಇವತ್ತು ಹೇಗಾಗುತ್ತೆ ಮೈಸೂರು ಕ್ಷೇತ್ರದಲ್ಲಿ ಪ್ರಚಾರ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಒಂದ್ ಕಡೆ ಗಮನಿಸ್ತಾ ಇದ್ದೀರಿ, ನಾಡ ದೇವತೆ ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗಿ ಮೈಸೂರಿನಲ್ಲಿ ಪ್ರಚಾರ ಆರಂಭಕ್ಕೂ ಮುನ್ನ ಕೈ ಮುಗಿದು ಬಂದಿದ್ದಾರೆ. ಆಕಾಂಕ್ಷೆಗಳು ಜಾಸ್ತಿ ಇದ್ರು, ಅದು ಎಲ್ಲವನ್ನೂ ಕೂಡ ಸರಿ ಮಾಡ್ತಾ ಇದ್ದೇವೆ. ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು ನಿನ್ನೆ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ. ಈಶ್ವರಪ್ಪರ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ರಾಜ್ಯಾಧ್ಯಕ್ಷರಾಗಿ ಮೊದಲ ಒಂದು ಮಹತ್ವದ ಚುನಾವಣೆ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿ ಆಗಿರುವಂತದ್ದು ತಮಗೆ ಎಷ್ಟು ಸವಾಲಾಗ್ತಾ ಇದೆ ಸರ್? ಎಲ್ಲಾ ಕ್ಷೇತ್ರಗಳಲ್ಲೂ ಬಹುತೇಕ ಈ ರೀತಿಯಂತ ಪರಿಸ್ಥಿತಿ ಇದೆ. ಇನ್ನೊಂದು 4-5 ದಿನದ ಆದ್ಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ. ನಮ್ಮ ಮೈಸೂರಿಗೆ ಬಂದಾಗ ಏನು ಮ್ಯಾಜಿಕ್ ಮಾಡಿದ್ರಿ ವಿಜೇಂದ್ರ ಅವರು, ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ. ಆ ರೀತಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಮೊದಲ ಆದ್ಯತೆ ಈಗ ಮ್ಯಾಜಿಕ್ ಮಾಡುವಂತದ್ದ ಅಥವಾ ಹೇಗೆ? ನೋಡ್ರಿ, ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು. ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಶಕ್ತಿ, ಅವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜಾಲೂ ಕೂಡ ಮನಸೋತಿದ್ದಾರೆ ಇವತ್ತು. ಹಾಗಾಗಿ ನಮಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDSಗೆ ಸಿಗ್ತಾ ಇದೆ. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುಂದೆ ಸಾಕ್ತೇವೆ. ಇಡೀ ಕರ್ನಾಟಕದ ಬಿಜೆಪಿ ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವರು ತಗೊಳ್ಳೋ ನಿರ್ಧಾರ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಅಂತ ನಮ್ಗನ್ಸಲ್ವ ಸರ್? ಬಹುತೇಕ ಮಾಜಿ ಸಚಿವರುಗಳಾದವರು, ಮಾಜಿ ಮುಖ್ಯಮಂತ್ರಿಗಳಾದವರು ಪಕ್ಷದಲ್ಲಿದ್ರು ಕೂಡ ಅವ್ರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ನಮ್ಗೆ ಅನಿಸ್ತಿಲ್ಲ.